ಡಿಸ್ಅಸೆಂಬ್ಲಿಂಗ್. ಎಂಜಿನ್ ಡಿಸ್ಅಸೆಂಬ್ಲಿ ಅಂದ್ರೆ ಅದ್ರೊಳಗಿನ ಪಾರ್ಟ್ಸ್ ಯಾವ ಬರ್ತಾವಲ್ಲ ಅವ್ನು ಡಿಸ್ಅಸೆಂಬ್ಲಿಂಗ್ ಹೆಂಗೆ ಮಾಡಬೇಕು, ಪ್ರೊಸೀಜರ್ ವೈಸ್ ಹೆಂಗೆ ಹೇಳ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ನಿಮಗೊಂದು ಗಾಡಿ ಒಂದು ಕೊಡ್ತೀವಿ ಅಥವಾ ಒಂದು ವೆಹಿಕಲ್ ಕೊಡ್ತೀವಿ ಅಂದ್ರೆ ವೆಹಿಕಲ್ ತೊಗೊಂಡು ಹೋಗಿ ನೀಟ್ ಅಥವಾ ಲೆವೆಲ್ ಸರ್ಫೇಸ್ ಮೇಲೆ ನಿಲ್ಲಿಸ್ಬೇಕು. ಲೆವೆಲ್ ಸರ್ಫೇಸ್ ಮೇಲೆ ನಿಲ್ಲಿಸಿದ್ಮೇಲೆ ಸೊ ಅದು ಹಿಂದಕ್ಕೆ ಮುಂದಕ್ಕೆ ಹೋಗದಂಗೆ ಏನು ಮಾಡಬೇಕು, ವೀಲಿಗೆ ಚೋಕ್ ಹಚ್ಬೇಕು. ಚೋಕ್ ಹಚ್ಚಿದ್ದಿಂದ ನೆಕ್ಸ್ಟ್ ಏನು ಮಾಡಬೇಕು, ಒಳಗಡೆ ಅದು ಬಂದಮೇಲೆ ಇಗ್ನಿಷನ್ ಸ್ವಿಚ್ ಆಫ್ ಮಾಡಬೇಕು, ಹ್ಯಾಂಡ್ ಬ್ರೇಕ್ ಹಾಕಬೇಕು. ಸೊ ಹಾಕಿದ್ಮೇಲೆ ನೆಕ್ಸ್ಟ್ ಬಂದು ಇದನ್ನು ಬಾನೆಟ್ ಓಪನ್ ಮಾಡಬೇಕು. ಬಾನೆಟ್ ಓಪನ್ ಮಾಡಿದ್ಮೇಲೆ ಇಂಜಿನ್ ಕಂಡೀಷನ್ ಅಥವಾ ಒಳಗಿಂದ ಅದ್ರ ಏನು ಬಾನೆಟ್ ಒಳಗಿಂದ ಏನೇನು ಕಂಡೀಷನ್ ಐತೆ ನೋಡ್ಕೋಬೇಕು. ಈಗ ಲೈಕ್ ಕಂಡೀಷನ್ ಅಂತಂದ್ರೆ ಹೀಟ್ ಪೊಸಿಷನ್ದಾಗ ಐತು ಇಲ್ಲೋ ನೋಡ್ಕೋಬೇಕು ಗಾಡಿ. ತೆಗೆದ್ಮೇಲೆ ನಿಮ್ಗೆ ಗೊತ್ತಾಗೇ ಆಗ್ತದೆ ಹೀಟ್ ಐತಲ್ಲೋ ಅಂತೇಳಿ. ಸೊ ಅವಾಗ ಹೀಟ್ ಇತ್ತಂದ್ರೆ ಸೊ ಬಾನೆಟ್ ತೆಗೆದ ಒಂದು 5-10 ನಿಮಿಷ ಬಿಡಬೇಕು. ಬಿಟ್ಟಾದ್ಮೇಲೆ ಕೋಲ್ಡ್ ಆಗ್ತದೆ ಸ್ವಲ್ಪ ಅಥವಾ ತಂಪಾಗ್ತದೆ. ತಂಪಾದ್ಮೇಲೆ ಏನು ಮಾಡಬೇಕು, ಫಸ್ಟ್ ಬ್ಯಾಟ್ರಿ ಕನೆಕ್ಷನ್ ತಗೋಬೇಕು. ಈಗ ಥರ ಬ್ಯಾಟ್ರಿ ಇಲ್ಲ, ಬ್ಯಾಟ್ರಿ ಕನೆಕ್ಷನ್ ತಗೋಬೇಕು. ಬ್ಯಾಟ್ರಿ ಕನೆಕ್ಷನ್ ತೆಗೆದು ಇನ್ ದ್ಯಾಟ್ ಅದಕ್ಕೇನು ವೈರಿಂಗ್ ಸಿಸ್ಟಮ್ ಐತಲ್ಲ, ಲೈಕ್ ವಾಟರ್ ಪಂಪ್ ತಗೋರಿ ಅಥವಾ ಅದೇನು ವೈಪರ್ ಮೋಟ್ರ್ ಇರ್ತಾವಲ್ಲ, ಸೊ ಆ ಕನೆಕ್ಷನ್ ಆಗಲಿ, ಹಾರ್ನ್ ಕನೆಕ್ಷನ್ ಆಗಲಿ ಅಥವಾ ಇನ್ಸೈಡ್ ಏನು ಬಲ್ಬ್ದು ಏನಾದ್ರು ಇರ್ತಾವಲ್ಲ, ಸೊ ಇಂಥವನ್ನೆಲ್ಲ ತೆಗಿಬೇಕು. ತೆಗೆದಾದ್ಮೇಲೆ ನೆಕ್ಸ್ಟ್ ವಾಟರ್ ತೆಗಿಬೇಕು. ರೇಡಿಯೇಟರ್ ತೆಗಿ, ಇದಕ್ಕೊಂದು ಡ್ರೈನ್ ಪ್ಲಗ್ ಇರ್ತೈತಿ ಕೆಳಗಡೆ, ಡ್ರೈನ್ ಪ್ಲಗ್ಗದ್ದು ನೀರು ತೆಗಿಬೇಕು. ನೀರು ತೆಗಿದಿಂದ ಇದು ಕ್ಲೀನ್ ಆಗ್ತೈತಿ. ನೆಕ್ಸ್ಟ್ ಅದೇ ಟೈಮಿಗೆ ಆಟ್ ಎ ಟೈಮ್ ಇದೇನು ಎಂಜಿನ್ ಇರ್ತೈತಲ್ಲ ಅದರದ್ದು ಎಂಜಿನ್ ಆಯಿಲ್ ತೆಗಿಬೇಕು. ಸೊ ಎರಡೂ ಕುಲ್ ಆಗ್ತಾವೆ. ಸೊ ಅದು ಕುಲ್ ಆಗ್ತೈತಿ, ಈಗ ಇದು ಕುಲ್ ಆಗ್ತೈತಿ. ನೆಕ್ಸ್ಟ್ ಅವಾಗ ಏನು ಮಾಡಬೇಕು, ಈ ರೇಡಿಯೇಟ್ರಿಗೆ ಏನು ಕನೆಕ್ಷನ್ ಇರ್ತೈತಿ, ಇದ್ರ ಹೋಸ್ ಪೈಪ್, ಅಪ್ಪರ್ ಹೋಸ್ ಪೈಪ್ ಅಂತವಲ್ಲ, ಈ ಹೋಸ್ ಪೈಪ್, ಇನ್ನರ್ ಹೋಸ್ ಪೈಪು, ಅಪ್ಪರ್ ಹೋಸ್ ಪೈಪು ಇವನ್ನ ತೆಗಿಬೇಕು. ಇನ್ ದ್ಯಾಟ್ ಹೆಂಗೆ ಕೂಲನ್ ಡಬ್ಬಿದು, ನೀರಿನ ಡಬ್ಬಿದು ಇವನ್ನ ತೆಗಿಬೇಕು. ಸೊ ಇವನ್ನ ತೆಗೆದ ಆಲ್ರೆಡಿ ನೀವು ಇದಕ್ಕೆ ಕನೆಕ್ಷನ್ ಇರುವಂಥ ಏನು ವೈರಿಂಗ್ ಕನೆಕ್ಷನ್ ಇರ್ತದೆ ತೆಗೆದಿರ್ತೀರಿ. ಸೊ ತೆಗೆದಾದ್ಮೇಲೆ ಇದಕ್ಕೆ ಏನು ಕನೆಕ್ಟ್ ಇರ್ತೈತೆ ಅಂದರೆ ಈ ಫ್ಯಾನು, ಇವೇನು ಫುಲ್ಲಿಗಳು ಇರ್ತಾವೆ, ಇದಕ್ಕೆ ಮೋಟ್ರ್ಗಳಿದ್ರು ಮೋಟ್ರು, ವಿನ್ ದ್ಯಾಟ್ ಹಂಗೆ FIP ಕನೆಕ್ಷನು, ಇದಕ್ಕೆ ಕನೆಕ್ಷನ್ ಅಂತ 12 ಫಿಲ್ಟ್ರುಗಳು. ಸೊ ಇವನ್ನೆಲ್ಲ ತೆಗಿಬೇಕು. ಇವನ್ನೆಲ್ಲ ತೆಗೆದಿದ್ದಾದ್ರಿಂದ ನೆಕ್ಸ್ಟ್ ಮ್ಯಾನಿಫೋಲ್ಡ್ ಬರ್ತೈತಿ, ಎಕ್ಸಾಸ್ಟ್ ಇನ್ಲೆಟ್ ಮ್ಯಾನಿಫೋಲ್ಡ್. ಸೊ ಇವನ್ನ ತೆಗಿಬೇಕು. ಇವನ್ನ ತೆಗೆದಿಂದ ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಫುಲ್ ಆಗ್ತದೆ. ಇದರಲ್ಲಿ ಇದನ್ನ ರೇಡಿಯೇಟರ್ ಸಿಸ್ಟಮ್ ತೆಗೆದಿರ್ತೀರಿ, ಇದನ್ನೆಲ್ಲ ಫುಲ್ ಆದಮೇಲೆ ನೆಕ್ಸ್ಟ್ ಇಲ್ಲೇನಿದೆ ಇಂಜಿನದ್ದು ಕ್ಯಾಪು, ಕವರು ಇವನ್ನ ಸ್ಲೋ ಆಗಿ ಇದ್ರದಂಥ ಟೂಲ್ಸ್ಗಳು ಇರ್ತಾವೆ. ಅಷ್ಟು ಟೂಲ್ಸನ್ನು ಯೂಸ್ ಮಾಡಿ ತೆಗಿಬೇಕು. ಇದ್ರೊಳಗೆ ಆ್ಯಕ್ಚುಲಿ ಏರ್ ಫಿಲ್ಟರ್ದು ಸಿಸ್ಟಮ್ ಕಾಣಿಸ್ತಾ ಇಲ್ಲ. ಸೊ ಏರ್ ಫಿಲ್ಟರ್ ಇರುತ್ತೆ, ಸೊ ಅದನ್ನು ತೆಗಿಬೇಕು. ಇದನ್ನು ತೆಗೆದ ಇದ್ರೊಳಗೆ ಕೆಳಗೆ ಏನಿರ್ತಾವೆ, ರಾಕರ್ ಆರ್ಮ್ ಅಂತ ಇರ್ತಾವೆ. ರಾಕರ್ ಆರ್ಮ್ ತೆಗೆದು ನೆಕ್ಸ್ಟ್ ಏನು ವಾಲ್ಸ್ ಇರ್ತಾವಲ್ಲ, ಆಮೇಲೆ ಅದು ಅದಕ್ಕೆ ಕನೆಕ್ಷನ್ ಬಿಡುವಂಥವನ್ನೆಲ್ಲನೂ ಬೋಲ್ಟ್ ಗೀಲ್ಟ್ ಎಲ್ಲನೂ ತೆಗೆದು ಹೆಡ್ ಓಪನ್ ಆಗಬೇಕು. ಸೊ ಹೆಡ್ ಓಪನ್ ಆದಿಂದ ನಿಮ್ಗೆ ಉಳಿಯುವಂಥದ್ದು ಬ್ಲಾಕ್ ಉಳಿತಂದ್ರೆ ಅಟ್ ಎ ಟೈಮ್ ನಿಮ್ಗೆ ಇಂಜಿನ್ ಆಯಿಲ್ ಫುಲ್ ಆಗಿರ್ತೈತೆ ಅಂದ್ರೆ ಕೆಳಗಡೆ ಏನು ಮಾಡಬೇಕು, ಆಯಿಲ್ ಸಂಪ್ ಇರ್ತೈತೆ. ಸೊ ಆಯಿಲ್ ಸಂಪ್ ತೆಗಿಬೇಕು. ಸೊ ಆಯಿಲ್ ಸಂಪ್ ತೆಗೆದಿಂದ ಈ ಏನೋ ಪಿಸ್ಟನ್ಗಳು ಇರ್ತಾವಲ್ಲ ಅದನ್ನು ತೆಗಿಲಕ್ಕನ ಒಂದು ಟೂಲ್ ಇರ್ತೈತೆ. ಆ್ಯಕ್ಚುಲಿ ನಾವು ಸಿಕ್ಕತ್ತ ಇದು ಸೂತಿಗೆ ತೊಗೊಂಡೆ ಇನ್ನೊಂದು ತೊಗೊಂಡೆ ಹೊಡೆದ್ನೆ ಅಂತಲ್ಲ, ಟೂಲ್ ಇರ್ತದೆ ಎಕ್ಸ್ಪೌಂಡ್ರ್ ತೆಗಿಯಾಕೆ, ಎಕ್ಸ್ಪೌಂಡ್ರ್ ಹಾಕಕ್ಕೆ. ಸೊ ಅದನ್ನು ಯೂಸ್ ಮಾಡಿ ಅವು ನಾಲ್ಕೂ, ಈಗ 4 ಸಿಲಿಂಡ್ರ್ ಇರ್ತವೆ 4, 6 ಇತ್ತಂದ್ರೆ 6, 2 ಇತ್ತಂದ್ರೆ 2. ಸೊ ಇವನ್ನೆಲ್ಲ ತೆಗೆದಾದ್ಮೇಲೆ ನಿಮಗೆ ಇದಕ್ಕೆ ಕನೆಕ್ಷನ್ ಆದಂಗೆ ಹೆಂಗಿರ್ತೈತಿ, ಸೊ ಇಲ್ಲಿ ಕ್ಲಚ್ ಇದ್ದಿರ್ತೈತಿ. ಆಮೇಲೆ ಕ್ಲಚ್ ಇದು ಹಂಗೆ ಪ್ಲೈ ವೀಲು, ಗೇರ್ ಬಾಕ್ಸು, ಅವು ಕೆಳಗೆ ಅಂಡರ್ ಬಾಡಿ ಒಳಗೆ ಹೋಗಿ ಅವ್ನು ತೆಗಿಬೇಕು. ತೆಗೆದಾದಿಂದ ಇದು ಎಂಜಿನದ್ದು ಬ್ಲಾಕ್ ಆಟೋಮೆಟಿಕ್ ಬರ್ತೈತೆ. ಅದಕ್ಕೆ ಕನೆಕ್ಷನ್ ಏನಿರ್ತಾವೆ ಒಳಗಡೆ ಕ್ರ್ಯಾಂಕ್ ಶಾಫ್ಟು, ಕ್ಯಾಮ್ ಶಾಫ್ಟು ಲೈಕ್ ಇರ್ತಾವೆ. ಅವಾಗ ತೆಗೆದು ನೀವು ಎಂಜಿನ್ ಡೈಲ್ ಬೋರ್ ಗೀಜಿದ್ದು ಏನು ರೀಬೋರಿಂಗು ಅಥವಾ ಏನಾರು ಮಿಸ್ಟೇಕ್ ಇನ್ನು ಈಗ ಲೈಕ್ ಪಿಸ್ಟನ್ ಒಳಗೆ ಅಥವಾ ವಾಲ್ನಾಗ ಏನಾರು ಮಿಸ್ಟೇಕ್ ಅದರ ಅಥವಾ ಈಗ ಕ್ರ್ಯಾಂಕ್ ಶಾಫ್ಟ್ ಎಷ್ಟು ಸೌಂಡ್ ಐತಿಲ್ಲೋ ಅದನ್ನು ನೋಡ್ಬೇಕಾದ್ರೆ, ಕ್ಯಾಮ್ ಶಾಫ್ಟ್ ಎಷ್ಟು ಸೌಂಡ್ ಐತಿಲ್ಲೋ ಅದನ್ನು ನೋಡ್ಬೇಕಾದ್ರೆ ಎಲ್ಲನೂ ಆವಾಗ ಚೆಕ್ ಮಾಡ್ಬೋದು. ಸೊ ಇನ್ ದ್ಯಾಟ್ ಸೇಮ್ ವೇ ಈಗ ಹೆಂಗೆ ತೆಗೆದಿರ್ತಿರಲ್ಲ ವಾಪಸ್ ಅದೇ ಟೈಪ್ನ ಜೋಡಿಸ್ಬಿಡೋದು. ಜೋಡಿಸಿದ್ರೆ ಅದೊಂದು ಪರ್ಫೆಕ್ಟ್ ವೇ. ದಿಸ್ ಇಸ್ ದ ಇಂಜಿನ್ ಅಸೆಂಬಲ್ ಮತ್ತು ಡಿಸ್ಅಸೆಂಬಲ್ ಅಂದ್ರೆ ಉಚ್ಚೋದು, ಅಸೆಂಬಲ್ ಅಂದರೆ ವಾಪಸ್ ಜೋಡಿಸೋದು. ಸಾವಕಾಶ ನೀಟಾಗಿ ತೆಗಿಬೇಕು, ನೀಟಾಗಿ ಜೋಡಿಸ್ಬೇಕು.
ಒಂದು ವೇ ಐತಿ ಪ್ರಾಕ್ಟಿಕಲ್ ಮಾಡೋದು. ಎಷ್ಟು ಇರ್ತಾವಲ್ಲ, ಒಂದು ಬಿಚ್ಚಾಕೊಂದು 25-30 ಪ್ರೊಸೀಜರ್ ಆಗ್ತಾವೆ ಅಂದ್ರೆ ಹೊಳ್ಳಿ ಜೋಡ್ಸಾಕೊಂದು ಅಷ್ಟೇ ಆಗ್ತಾವೆ. ಫಸ್ಟ್ ಆಫ್ ಆಲ್ ಮೊದಲು ವೆಹಿಕಲ್ ತೊಗೊಂಡು ಲೆವೆಲ್ ಸರ್ಫೇಸ್ ಮೇಲೆ ನಿಲ್ಸೋದು ದೊಡ್ಡದಿರ್ತದೆ. ಅದಕ್ಕೆ ಅಳಿಗಾಡ್ದಂಗೆ ಇದನ್ನು ಹಚ್ಚೋದು ಭಾಳ ಇರ್ತೈತಿ. ಸೊ ಇದು ಬರೀ ಎಂಜಿನ್ ಆಯಿಲ್ ಬಿಚ್ಚೋದಾಯ್ತು. ಓಕೆ, ದಟ್ಸ್ ಆಲ್.